ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ ಒತ್ತಿ ಬೆಂಬಲ ನೀಡಿ. ನಮಸ್ಕಾರಗಳು. ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯ ಈಗ ನಾವು ನಂಬಿಕೊಂಡ ಈಗ ಒಂದು ಮುಖ್ಯ ಕಟ್ಟಡ ಅದರ ಜೊತೆಗಳು ವಿಶೇಷವಾದ ಗುರುಭೂಮಿಗೆ ಒಂದು ಮಹತ್ವಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಕೈಯವರು. ಅದರಲ್ಲಿ ಒಂದು ಸಾರ್ಥಕತೆ ಏನು ಅಂತಂದ್ರೆ ಅಣ್ಣ ಗುರು ಅಲ್ಲ, ನಮಗೆ ಅಣ್ಣ ದೊಡ್ಡದು ಮತ್ತು ಅಣ್ಣ ಇಲ್ಲದ ಮುಂದೆ ಯಾವ ಆಗೋದಿಲ್ಲ. ನಮಗೆ ಮನಸ್ಸಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಅಣ್ಣ, ಒಂದು ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು ಬಟ್ಟೆ, ಇವುಗಳನ್ನು ಒದಗಿಸತಕ್ಕಂಥದ್ದು. ನೀವು ಬಟ್ಟೆ ಒದಗಿಸಬೇಕಾದವರು ರೈತರಿಗೆ, ಯಾಕಂದ್ರೆ ಒಂದು ಹತ್ತಿ ಬೆಳೆ ಬೆಳೆಗಳಿಗೆ ನಮಗೆ ಬಟ್ಟೆಗಳು ಸಿಗೋದಿಲ್ಲ. ನಮ್ಮಲ್ಲಿ ಸಾಕಷ್ಟು ಎಲ್ಲರೂ ಈಗ ದುಡ್ಡಿದೆ, ಆದ್ರೆ ಎಲ್ಲ ಭೂಮಿಯಲ್ಲಿ ಅವರಿಗೆ ರೈತರಾದ ಅನ್ನೋ ಒಂದು ರೈತರಿಗೆ ಒಂದು ಪ್ರಮುಖವಾದ ಒಂದು ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟು ಅದಕ್ಕೋಸ್ಕರ ಇವತ್ತು ದಯವಿಟ್ಟು ಸಹಕಾರವನ್ನು ಸ್ವೀಕರಿಸಬೇಕು. ಎಲ್ಲರೂ ವೇದಿಕೆಗೆ ಬಂದು ತಾವೆಲ್ಲರೂ ತಂದೆರಾಗಿ ಅಂತ ಹೇಳ್ಬೋದ. ಬಟ್ ಎಲ್ಲ ರೈತರಿಗೆ ನಮ್ಮ ಕನ್ನಡ ಅನ್ನೋದ್ರಿಂದ ಒಂದೆರಡು ಮಾತುಗಳು. ನಮಸ್ಕಾರ ಎಲ್ಲರಿಗೆ, ಜೈ ಸಾಯಿನಾಥ್. ಈ ಶ್ರೀ ಸಾಯಿ ಆಶೀರ್ವಾದದಿಂದ ನನಗೆ ಇದನ್ನು ಸೇವೆಗಾಗಿ ಹಚ್ಚಿದ್ದಾನೆ, ಒಂದು ರೈತರ ಸೇವೆಗಾಗಿ. ಅದಕ್ಕೆ ಇದೆಲ್ಲ ಮಹಿಳಾ ಮಂಡಳ ಸದಸ್ಯರು ಎಲ್ಲರೂ ಕೂಡಿ ನಮಗೂ ಅಭಿಪ್ರಾಯ ಇತ್ತು, ಅವ್ರಿಗೂ ಒತ್ತಾಯ ಮೇರೆಗೆ ರೈತನೇ ನಮ್ಮ ಗುರು, ವಿಶ್ವಗುರು ಅಂದರೆ ರೈತ. ಒಂದು ವೇಳೆ ರೈತ ಬೆಳೆಯಲಿಲ್ಲ, ನನಗೆ ಸಾಕು ಅಂತ ಕೈ ಕೆಳಗೊಂಡು ಕುತ್ತ ಅಂದರೆ ಜಗತ್ತಿನೊಳಗೆ ಎಲ್ಲರೂ ಉಪವಾಸ ಬೀಳ್ತಾರೆ. ಅದಕ್ಕೆ ರೈತರೇ ಮುಖ್ಯ ನಮ್ಮ ಜಗತ್ತಿಗೆ. ನಮ್ಗೆ ಅನ್ನದಾತರು, ನಮ್ಗೆ ಹೊಟ್ಟೆ ತುಂಬಿಸೋರು ಎಲ್ಲ ಅವರೇ. ಅದಕ್ಕಾಗಿ ಅವರಿಗೊಂದು ಚಿಕ್ಕ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೋಬೇಕಂತ ಹೇಳಿಲ್ಲ ಮಹಿಳಾ ಮಂಡಳ ಸದಸ್ಯರು ಮತ್ತು ಎಲ್ಲರೂ ನಾವು ಕೂಡಿ ವಿಚಾರ ಮಾಡಿ ಇದನ್ನು ಜಾತ್ರೆ ಅವರಿಗಾಗಿ ಸಮರ್ಪಣೆ ಮಾಡ್ತಾ ಇದ್ದೀವಿ. ಈಗ ಪ್ರಾರಂಭದಲ್ಲಿ ನಾನು ಇಂಟ್ರೊಡ್ಯೂಸ್ ತಮಗೆ ಮಾಡಿಸ್ತಾ ಇದ್ದೀನಿ. ಇವರು ಹನುಮ್ ಸಾಗರದಿಂದ ಬಂದಿದ್ದಾರೆ. ಇವರು ಸಿರಾಜುದ್ದೀನ್ ಮೂಲಿಮನಿ ಅಂತ ಹೇಳಿ. ಇವ್ರದ್ದು ಏನಪ್ಪ ಅಂದ್ರೆ ತಮ್ಮ ಕರ್ಲ ಭೂಮಿ ಅಂತಾರೆ ನಮ್ಮ ಕಡೆ, ನೀರು ಕರ್ಲ ಭೂಮಿ. ಅದರೊಳಗೆ ಇಡೀ ಎಲ್ಲ ಊರವರು ಹನುಮ್ ಸಾಗರದವರು ಇವೇನು ಬೆಳೀತಾನೆ, ಇಲ್ಲಿ ಸಾಧನೆ ಇಲ್ಲ ಇಲ್ಲಿ ಬೆಳಿಲಿಕ್ಕೆ ತಿಳ್ಕೊಂಡು ಇವ್ರಿಗೆ ಹೇಟ್ ಮಾಡಿ ತಿರಸ್ಕಾರ ಮಾಡಿದ್ರೆ ಅವರು ಪೂರಾ ತಮ್ಮ ತೋಟ 8 ಎಕರೆ ತೋಟದೊಳಗೆ ನಾ ಹೋಗಿ ಶೂಟಿಂಗ್ ಮಾಡಿ ಬಂದೀನಿ ಅವರಲ್ಲಿ. ನೀವು ಯಾರಾದರೂ ನಿಮ್ಗೆ ಆಸಕ್ತಿ ಇದ್ರೆ ಹೋರಿ. ಒಂದು ಕರ್ಲ ಭೂಮಿಯೊಳಗೆ ಸ್ವರ್ಗ ಸೃಷ್ಟಿ ಮಾಡಿಬಿಟ್ಟಾರ ಅವ್ರು. ಸ್ವರ್ಗ ಅಂದ್ರೆ ಹೆಂಗಂದ್ರೆ ನೀವು ಅಲ್ಲಿ ಹೋಗಿ ನಿಂತ್ರೆ ನಾ ಸ್ವರ್ಗದಾಗೆ ನಿಂತೀನಿ ಅಂತ ಅನುಭವ ಆಗುತ್ತೆ. ಏನೂ ಬೆಳೆಯಲಿಲ್ಲ ಅಲ್ಲಿ ಅಂದವರಿಗೆ. ಅದಕ್ಕೆ ಅಂಥ ನೈಸರ್ಗಿಕ ಕೃಷಿಕರನ್ನು ನಾವು ಕರೆಸಿ ಪಾಪ ಹನುಮ್ ಸಾಗರದಿಂದ ನಸಿಗಳೊಳಗೆ 3ಕ್ಕೆ ಬಿಟ್ಟು ಬಂದಿದ್ದಾರೆ ಅವರೆಲ್ಲ. ಅದಕ್ಕೆ ಅವ್ರಿಗೆ ಸನ್ಮಾನ ಮಾಡ್ತಾರೆ. ಈಗ ಈಗ ಸನ್ಮಾನ್ಯ ಸಿರಾಜುದ್ದೀನ್ ಮೂಲಿಮನಿ ಅವರಿಗೆ ಇಲ್ಲಿ ಬೀರಪ್ಪಣ್ಣ ಮಾಡ್ತಾರೆ. ಬೀರಪ್ಪಣ್ಣ ವಗ್ಗಿ ಅವರು ನೈಸರ್ಗಿಕ ಕೃಷಿಕರು.
200 ಎಕರೆ ತೋಟದ ಮಾಲ ಈ ಕಡೆ ನೀವು ಕಾಣಿಸ್ಬೇಕಲ್ಲ ಅದ್ರಾಗ. ಹಾ, ಈಗ ಬೀರಪ್ಪ ವಗ್ಗಿ ತಾಂಬಾ ಇವರಿಂದ ಸನ್ಮಾನ ಮಾಡ್ತಾ ಇದ್ದಾರೆ ಸಿರಾಜುದ್ದೀನ್ ಸಾಹೇಬರಿಗೆ. ಇದೊಂದು ಸನ್ಮಾನ ಮಾಡಿ ಹಸಿರು ಇದು ಕೊಟ್ಟು ನಮ್ದೊಂದು ಗುಡಿ ಮೂವ್ಮೆಂಟ್ ಕೊಡ್ತಾ ಇದೀವಿ. ಸದಾಕಾಲ ಇವರು 100 ವರ್ಷ ಬಾಳಿ ತಿಳ್ಕೊಂಡು ನಾ ಸಾಯಿಬಾಬಾಗೆ ಬೆಳ್ಕೋತೇನೆ. ಯಾಕೆ ಇಂಥ ರೈತರು ಬಾಳಿ ಬೆಳಗಬೇಕು. ಈಗ ಅಲ್ಲೇ ಹನುಮಸಾಗರ. ಈಗ ಅದೇ ಹನುಮಸಾಗರದಿಂದ ಒಬ್ಬ ನೈಸರ್ಗಿಕ ಕೃಷಿಕರು ದೇವೇಂದ್ರಪ್ಪ ಪಾಟೀಲ್ ಅಂತ ಹೇಳಿ ಇವರು ಗೆಳೆಯರಲ್ಲಿ ಇವ್ರದ್ದು ಅದ್ಭುತ ಕೃಷಿ. ನಿಮ್ ಗಿಡ ಎಷ್ಟು ಅಂದ್ರಿ ಸರ್? 6 ಎಕರೆ ಪೂರಾ ನಿಂಬೆ. ಎಷ್ಟು ಗಿಡ ಕುಂತವ್ರಿ ಸರ್? 1,000 ಗಿಡ ನಿಂಬಿ ಗಿಡ ಅವರು. ಇಡೀ ಆ ಏರಿಯಾದೊಳಗೆ ಅದ್ಭುತ ನಿಂಬಿ ಕೃಷಿಕರ ತಿಳ್ಕೊಂಡು ದಿವಸ 100 ಜನ ಬಂದು ಅವ್ರ ತೋಟಕ್ಕೆ ನೋಡ್ತಾರೆ. ಅವರಿಗೆ 1000 ಗಿಡ ನಿಂಬೆ ಗಿಡ ಅಂದ್ರೆ ಬಹಳ ಅದ್ಭುತ ಅದು. ಇಲ್ಲಿ ಅದಾರ ಇವ್ರು 1,500 ಮಂದಿ ನಿಂತಾರೆ ಇಲ್ಲಿ. ಅವ್ರ ಮುಂದೆ ಏನು ಹೇಳಲ್ಲ. 1,500 ನಿಂಬೆ ಗಿಡ ಅದ್ರ. ಅವರು ಬ್ಯಾರೆ, ಅವರು ಕೆಟಗರಿ ಬ್ಯಾರೆ. ಅದು ನರೇಂದ್ರ ಮೋದಿ ಕೆಟಗರಿ ಅದದು. ಅದಕ್ಕೇನದ ಈಗ ಅವ್ರಿಗೆ ಸನ್ಮಾನ ಮಾಡ್ತಾರ. ನಿಂಬರಿಗೆ ಸರ್ ಬರ್ರಿ ಮಾಡ್ರಿ. ರಾಜಶೇಖರ್ ನಿಂಬರ್ಗಿ ನೈಸರ್ಗಿಕ ಆಗಾಡಿ ಸ್ವಲ್ಪ ನೋಡ್ರಿ. ನಿಮ್ಮ ರಾಜಶೇಖರ್ ನಿಂಬರ್ಗಿ ಸಾಹೇಬರು ಈಗ ಅವ್ರಿಗೆ ಇದನ್ನ ಸನ್ಮಾನ ಮಾಡ್ತಾ ಇದ್ದಾರೆ. ರಾಜಶೇಖರ್ ನಿಂಬರ್ಗಿ ಸರ್ ಬಗ್ಗೆ ಭಾಳ ಹೇಳೋದಿಲ್ಲ, ಎಲ್ಲ ಗೊತ್ತದ. ಬೀರಪ್ಪ ಬಗ್ಗೆ ರಾಜಶೇಖರ್ ನಿಂಬರ್ಗಿ ಬಗ್ಗೆ ಕರ್ನಾಟಕ ರಾಜ್ಯಕ್ಕೆ ಗೊತ್ತದ. ಅವ್ರು ಸನ್ಮಾನ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲ, ಅವ್ರಿಗೆ ಒಬ್ಬರಿಗೆ ಮಾಡಲ್ರಿ ಸರ್, ಅವ್ರಿಗೆ ಇಬ್ಬರಿಗೆ ಮಾಡ್ಬೇಕಾಗ್ತದ. ಅವ್ರಿಬ್ರು ಜೋಡತ್ರಿ ಅವ್ರು. ಅವ್ರಿಗೆ ಯಾರಿಗೆ? ಅವ್ರಿಗೆ ಲಾಸ್ಟಿಕ್. ಅಡಿವೆಪ್ಪ ಕನ್ನೂರ್ ನನ್ನ ಬ್ರದರ್. ಇವರು ಒಬ್ಬ ಉತ್ತಮ ಪ್ರಗತಿಪರ ರೈತರು. ಇವರು ಪ್ರಗತಿಪರ ರೈತರು. ಅವರಿಗೆ ಇಲ್ಲಿ ಕರೆಸಿದ್ದೇವೆ ನಾವು. ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಬೀರಪ್ಪಣ್ಣ ವಗ್ಗಿಯವರು ಸನ್ಮಾನ ಮಾಡ್ತಾ ಇದ್ದಾರೆ. ಕೊಂಡ್ರೆ ಅಲ್ಲ ತಿಂದು. ಸಿದ್ದಪ್ಪಣ್ಣ ಅದೇ ತಾಂಬಾ ಗ್ರಾಮದಿಂದ ಸಿದ್ದಪ್ಪಣ್ಣ ಬೂದಿಯಾಳ್ ಅಂತ. ಅವರು ಉತ್ತಮ ಪ್ರಗತಿಪರ ರೈತರು, ಕೃಷಿಕರು. ಅವರಿಗೆ ಕರೆಸ್ತೀವಿ, ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನಿಂಬರ್ಗಿ ಸರ್ ರಾಜಶೇಖರ್ ನಿಂಬರ್ಗಿ ಸಾಹೇಬರು ಅವರನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ನೀವು ಸ್ವಲ್ಪ ರಾಜಶೇಖರ್ ನಿಂಬರ್ಗಿ ಸಾಹೇಬರು ರೈತರಿದ್ದಲ್ಲೇ ನಾವು, ರೈತರಿದ್ದಲ್ಲೇ ಜಗತ್ತು. ಇದು ನಮ್ಮ ಕಂಟೆಂಟ್. ಇದು ಜೈ ಸಾಯಿನಾಥ್. ಇವರು ಬಸಣ್ಣ ಬಿರಾದರ್ ಅಂತ ನಮ್ಮ ಕಾಕವರು. ಅವರು ರೈತರನ್ನೋಕಿನ ನಿಮ್ಗೆ ಹೇಳುದು ಅವ್ರ ಪರಿಚಯ ಮಾಡ್ಬೇಕು ಕೊಡೋದಂದ್ರೆ, ಈಗ ಎಲ್ಲರೂ ಬೇರೆ ಬೇರೆ ಥರ ರೈತರು ಮಾಡ್ತಾರೆ. ಅವ್ರು ಹೆಂಗಂದ್ರೆ ತಾವು ಸ್ವತಃ ಬಾಯಿ ತೋಡಿ ಒಬ್ಬರೇ ಅದರ ರೈತ ತಾವೇ ತೆಗೆದು ಮಾಡಿ ನೀರು ಬೆಳೆಸಿ ಆಮೇಲೆ ತಾವೇ ಮಟ್ಟಿ ಹೊಡೆದು ಇದು ಮಾಡ್ಯಾರ. ಇದು ರೈತ ಬೆಳೆ ಮಾಡ್ಯಾರ ಅವರು. ಅದಕ್ಕೆ ಅವ್ರ ಸಾಧನೆ ಭಾಳ ಅದ. ನಾವು ಸ್ವಲ್ಪ ಸಣ್ಣ ಕಣಕ ನೋಡಿ. ಅವ್ರ ಬಗ್ಗೆ ನಮ್ಮ ಕಾಕ ಆಗ್ಬೇಕು. ಅವ್ರೀಗ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಒಳಗಿನ ಗಾಳ ತೆಗಿಯೋರು ಯಾರು ಇಲ್ಲ, ಹಾರಿ ಹಾಕಿ ಹೊಡೆಯವ್ರು ಯಾರ, ಬ್ಲಾಸ್ಟ್ ಮಾಡೋರು ಯಾರಲ್ಲ. ಒಬ್ಬರು ಎಲ್ಲ ತೆಗೆದು ಅವರೇ, ಇದು ಮಾಡೋದು ಅವರೇ. ಒಂದು ಬಾವಿ ಹೊಡೆದು ನೀರು ಬೀಳ್ಸ್ಯಾರ ಅವರು. ಇಂಥ ಒಕ್ಕಲಿಗರು ಯಾರನ್ನೇ ನೋಡಿರಿ ನೀವು? ಯಾರೂ ಇಲ್ಲ. ಒಬ್ಬರೇ, ಯಾರ ಕೈಯೊಳಗೆ ಯಾರೂ ಆಳ ಇಲ್ಲ. ಯಾರ ಕೈಗೆಲ್ಲ ಗುಳ್ಳಿ ಬಂದು ಇದು ಬಂದ್ರೂ ಯಾರಿಗೆ ಕೇಳಿಲ್ಲ. ಅವರು ನೀರು ತೆಗಿಬೇಕಂದ್ರೆ ತೆಗಿಬೇಕು ಅಂತ ಇದ್ರೊಳಗಿನ ದುಡ್ದು ಬಂದವರು. ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಬೀರಪ್ಪಣ್ಣ ವಗ್ಗಿ. ಬೀರಪ್ಪಣ್ಣ ವಗ್ಗಿ ಮಾಡ್ತಾ ಇದ್ದಾರೆ.
ನೋಡ್ರಿ, ನಾ ಇಷ್ಟೊತ್ತನ ಎಲ್ಲರಿಗೂ ಪರ್ಸನಲಿ ಅವ್ರ ರೈತರಿಗೆ ಮಾಡಿದೆ. ಈಗ ಅವರಿಬ್ರು ಪತಿ ಪತ್ನಿ ಗಂಡ ಹೆಂಡತಿ ಬಂದಾರ ಇಲ್ಲಿ. ನಾ ಇವ್ರಿಬ್ಬರಿಗೆ ಕೂಡಿಸಿ ಯಾಕೆ ಮಾಡೀನಿ ಅಂದ್ರೆ, ನಾನು ಯೂಟ್ಯೂಬ್ದೊಳಗೆ ಇವ್ರು ವಿಡಿಯೋ ಮಾಡೀನಿ ನೋಡ್ರಿ. 4 ಎಕರೆ ಭೂಮಿ, ಬರೀ 4 ಎಕರೆ, ಬರೀ ಕಬ್ಬು ಲಿಂಬೆ, ಉಳಿದಿದ್ದೆಲ್ಲ ಕಾಳು ಕಡಿ ತಮ್ಮ ಬೇಕಾಗಿದ್ದು ಬೆಳ್ಕೋತಾರೆ. ಎಲ್ಲನೂ ನೈಸರ್ಗಿಕ, ಎಲ್ಲ ಮಜ್ಜಿಗೆ ಆಕಳುಚ್ಚಿ ಹೆಂಡಿ ಒಳಗೆ ಬೆಳ್ತಾರೆ. 4 ಎಕರೆ, 4 ಎಕರೆದೊಳಗೆ ಇಬ್ಬರು ಗಂಡ ಹೆಂಡ್ತಿ. ಇನ್ನೊಂದು ವಿಶೇಷ ನನಗೆ ಅಕ್ಕೋರು ಹೇಳಿದ್ದು, ಅಕ್ಕೋರಿಗೆ ಇವ್ರಿಗೆ ಕೂಡ ಮುಂದೆ ಇವ್ರು BA ಪಾಸ್, ನೌಕರಿ ಹತ್ತದ ಅಂತ ಹೇಳಿ ಕೊಟ್ಟಾರ ಇವ್ರಿಗೆ. ಅವ್ರು ನೌಕರಿ ಹತ್ತದ ಅಂತ ಹೇಳಿ ಮನೆಗೆ ನಡ್ಲಿಕ್ಕೆ ಬಂದಾರ. ಆದ್ರೆ ಇವರು ತೋಟಕ್ಕೆ ಕರ್ಕೊಂಡು ಹೋಗ್ಯಾರ. ನೋಡ್ರಿ, ಜಗತ್ತಿನ ದೇವ್ರ ಇವತ್ತು ತೋಟದೊಳಗೆ ಇಬ್ರು ಗಂಡ ಹೆಂಡತಿ ಕೂಡಿ ಪೂರಾ ಸ್ವರ್ಗ ಸೃಷ್ಟಿ ಮಾಡಿಬಿಟ್ಟಾರ. 4 ಎಕರೆ ಒಳಗೆ ಅವರಿಬ್ಬರು ಎಲ್ಲಿ ಇಲ್ಲ, ಅವ್ರು ಎಲ್ಲಿ ಹೋಗೋದೇ ಇಲ್ಲ, ಹೊರಗೆ ಹೋಗೋದೇ ಇಲ್ಲ, ಬಜಾರ್ಗೆ ಹೋಗೋದೇ. ತೋಟದೊಳಗೆ 4 ಎಕರೆದೊಳಗೆ 3 ಮಕ್ಕಳು ಬಂಗಾರದಂಥವು. ಒಬ್ಬನಿಗೆ ಡಾಕ್ಟರ್ ಮಾಡ್ಯಾರ MBBS. ಅಲ್ಲಿಂದ 2 ಹೆಣ್ಮಕ್ಳು, ಒಬ್ಬರಿಗೆ MSc ಅಗ್ರಿ ಮಾಡ್ಯಾರ, ಇನ್ನೊಬ್ಬರಿಗೆ ಎಂಜಿನಿಯರ್ ಮಾಡ್ಯಾರ. 7ನೇ ಶಂ. ಈಗ ಇವರಿಬ್ರು ಗಂಡ ಹೆಂಡತಿ ಕೂಡಿ ಆ 3 ಮಕ್ಕಳು, ಇದು 4 ಎಕರೆ ಆಸ್ತಿ ಇರ್ಲಕ್ಕ ಅಲ್ಲಿ 400 ಎಕರೆ ಆಸ್ತಿ ಗಳಿಸಿಟ್ಬಿಟ್ರೆ ಅವ್ರು 3 ಮಕ್ಕಳದಾಗ. ಅದಕ್ಕೆ ಈ ಥರ ರೈತರು ಬೇಕು ನಮ್ಮಲ್ಲಿ. ನಾವು ನಮ್ಮಲ್ಲಿ ಏನಾಗುತ್ತ ಅಂದ್ರೆ, ತೋಟ ಬರೀ TV ಅಂತೇವೆ ನಾವು. ಯಾವ ಸೀರಿಯಲ್ ಬೀಳ್ತದೆ, ಯಾರಿಗೆ ಹೊಡಿತಾರೆ, ಇದು ನಾವು ನೋಡ್ತೇವೆ. ಅದು ಬೇಡ. ಸ್ವಲ್ಪ ತೋಟದ ಕಡೆ ಬರ್ರಿ, ಕೃಷಿಕರ ಕಡೆ ನೋಡ್ರಿ, ರೈತರು ಮುಂದೆ ಬರಬೇಕು. ನಾವು ರೈತರಿಗೆ ಅವ್ರಿಗೆ ಏನು ಸ್ಕೋಪ್ ಕೊಡೋದಿಲ್ಲ. ರೈತರಿಗೆ ಕೈ ಮುಗಿದ್ರೆ ಸಾಕು, ನಾವು ಅವ್ರ ಮುಂದೆ ಬರ್ತಾರ ಅವರು. ದಯಮಾಡಿ ಅದನ್ನ ಇದು ಮಾಡ್ರಿ. ಈಗ ಅವರಿಗೆ ಬೀರಪ್ಪಣ್ಣ ವಗ್ಗಿ ಮತ್ತು ರೇಣುಕಾ ಪಾಟೀಲ್ ಅಲ್ಲೇನು ಬರ ಇವರು ಊರ ಸಾಲೋಟಿಗೆ, ಇಂಡಿಯಿಂದ 8 ಕಿಲೋಮೀಟರ್ ಸಾಲೋಟಿಗೆ ಅದು. ಬಿಜಾಪುರದಿಂದ ಇಂಡಿಯಿಂದ ನೀವು ನಾನು ಯೂಟ್ಯೂಬ್ IG ಕನ್ನೂರ್ ವ್ಲಾಗ್ ನೋಡ್ರಿ. ಇವ್ರು ನೋಡಿದ್ರೆ ನಿಮ್ ಪೂರಾ ಇವ್ರು ಸ್ವರ್ಗನೇ ಕಾಣಿಸ್ತದೆ ಅದರೊಳಗೆ. ದಯಮಾಡಿ ನೋಡ್ರಿ, ಅದು ಯೂಟ್ಯೂಬ್ ನೋಡ್ರಿ. ಈಗ ಬೀರಪ್ಪಣ್ಣ ವಗ್ಗಿಯವರು ಸನ್ಮಾನ್ಯ ಸೋಮಣ್ಣ ಕರೂರ್ ಅವ್ರಿಗೆ ಮಾಡ್ತಾ ಇದ್ದಾರೆ. ಅಂಬಿಕಾ ಅಕ್ಕ ನೀವೇ ಮಾಡ್ರಿ. ಯಾರು ನೀವು ಮಾಡಿದ್ರೆ ಇಬ್ರು ಅಕ್ಕ ತಂಗಿರಲ್ಲ. ಇನ್ಮೇಲೆ ಇವ್ರದಾದ್ಮೇಲೆ ಸವಿತಾ ಕರೂರ್, ಶ್ರೀಮತಿ ಸವಿತಾ ಕರೂರ್, ಇವರಿಗೆ ಅಂಬಿಕಾ ಕೊಪ್ಪದ್ ಮೇಡಮ್ ಡಾಕ್ಟರ್ ಇವರು ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಬಸ್ ನೋಡ್ರಿ, ಇವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಇವರಂತ ರೈತರು ತೋಟಕ್ಕೆ ಹೋಗಿ ಬರ್ರಿ, ಅದು ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ನೀವು ಹೋದ್ರಿ ಅಂದ್ರೆ ಏನು ಒಕ್ಕಲ್ತನ, ಏನು ಸ್ವರ್ಗ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಾ ಹೇಳೋದ್ರಿಂದ ಗೊತ್ತಾಗಲ್ಲ. ಸ್ವಲ್ಪ ಸರ್ ಬರ್ರಿ, ಬರ್ರಿ ಸರ. ನೀವು ಕಳಿಸಿ ಆ ಕಡೆ ಹೋಗಿ ಕಳಿಸಿ. ನೋಡಿ, ಇಲ್ಲಿ ಇವರು ಕುಪ್ಪಕಡ್ಡಿ ಊರ, ಇಲ್ಲೇ ಪಕ್ಕದಲ್ಲಿ ಹೈವೇ ಮೇಲೆ ಕುಪ್ಪಕಡ್ಡಿ ಅಂತ ಬರುತ್ತೆ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅದ ಸರ್? 25 ಕಿಲೋಮೀಟರ್ ಹಳ್ಳಿ ಅದ ಇಲ್ಲೇ ಕುಪ್ಪಕಡ್ಡಿ ಅಂತ. ಆ ಹಳ್ಳಿನೇ ಪಟ್ಟಣ ಮಾಡಿಬಿಟ್ಟಾರ ಅವರು. ಇವರು ಬಾಳಿ ಬನದೊಳಗೆ ಹೋದ್ರಿ ಅಂದ್ರ ನಿಮ್ಮನ್ನು ನೋಡ್ಲಿಕ್ಕೆ ಇನ್ನೊಬ್ರಿಗೆ ಕಳ್ಸ್ಬೇಕಾಗತ್ತೆ. ಆ ನಮ್ನಿ ಬಾಳಿ ಬೆಳೆದಾರ ಇವರು. ನೀವು ಒಬ್ಬರೇ ಏನಾದರೂ ಬಾಳಿ ಬನದಾಗ ಹೋದ್ರಿ ಅಂದ್ರ ನಿಮಗೆ ಹುಡುಕ್ಯಾಡ್ಲಿಕ್ಕೆ ಒಬ್ರಿಗೆ ಕಳ್ಸ್ಬೇಕಾಗತ್ತ ನಾವು. ಅಂಥ ಬಾಳಿ, ಎಂಥ ಶ್ರೇಷ್ಠ ಬಾಳಿ ಬೆಳೆ. G9 ಅಲ್ಲ ಸರ್? G9 ಬಾಳಿ ಬೆಳೆದಾರ. ಇನ್ನೊಂದು ವಿಚಿತ್ರ ಇವ್ರದ್ದು ಹೇಳ್ತೀನಿ.
ಇವ್ರದು 35 ಎಕರೆ ಬರೀ ಬಾಳೆಹಣ್ಣು ಅದ. ಏನಾಗ್ಯದ ಅಂದ್ರ ಬಾಳೆಹಣ್ಣ ಸಿಕ್ಕಾಪಟ್ಟೆ ಸೇಲ, ಕೋಟಿಗಟ್ಲೆ ರೊಕ್ಕ ಬರೋದು, ಒಯ್ದು ಇವ್ರು ಬ್ಯಾಂಕ್ನಾಗ ಇಡೋದು. ಇನ್ಕಮ್ ಟ್ಯಾಕ್ಸ್ ಅವರು ತಲೆ ಕೆಟ್ಟದ. ಇವ್ರಿಗೆ ಇಷ್ಟು ಹಂಗೆ ರೊಕ್ಕ ಬರ್ತಾವ ತೋಳಿ ಅವ್ರ ಊರಾಗ ಹೋಗಿ ರೇಡ್ ಹಾಕ್ಯಾರ. ಒಕ್ಕಲ್ತನಕ್ಕೆ ಯಾವುದೂ ಟ್ಯಾಕ್ಸ್ ಇಲ್ಲ, ಯಾರಿಗೆ ಇವ್ರಿಗೆ ರೇಡ್ ಹಾಕ್ಯಾರ ಹೋಗಿ. ಅದು ಎದಕ್ಕೆ ರೀ? ಅದಕ್ಕೆ ನೀವು ಅಟ್ಟಂಗೆ ರೊಕ್ಕ ಇಡ್ತೀರಿ, ಅಲ್ಲಿ ಎಲ್ಲಿ ತರ್ತೀರಿ? 2 ನಂಬರ್ ಏನು ಮಾಡ್ಲಿಕ್ಕತ್ತೀರಿ? ಅದಕ್ಕೆ ಇವ್ರು ನೋಡ್ರಿ ನಮ್ಮ ಬಾಳೆ ತೋಟಕ್ಕಂತ ಬಾಳೆ ತರ್ಕೊಂಡು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳಿಗೆ ಕರ್ಕೊಂಡು ಹೋಗ್ಯಾರ. ಹೋಗಿ ಎಲ್ಲ ಪಟ್ಟಿ ತೋರಿಸ್ಯಾರ, ನೋಡ್ರಿ ಅಂತೇಳಿ. ಆ ಬ್ಯಾಂಕ್ನಾಗ ಇದ್ದಿದ್ದಕ್ಕಿಂತ ಡಬಲ್ ರೊಕ್ಕ ಇವ್ರು ಪಟ್ಟಾಗಿ ಸಿಕ್ಕಾವ. ಅದಕ್ಕೆ ಕೈ ಮುಗಿದಾರ ಅವ್ರು. ತಪ್ಪಾಗಿದ್ರೆ ನಾವು ವಿನಂಬರಲ್ಲಿ ಈ ಕಡೆ ಇರ್ತೇವೆ. ರೈತ ಅಂದ್ರೆ ಹೀಗಿರ್ಬೇಕು, ರೈತ ಅಂದ್ರೆ ಹೀಗಿರ್ಬೇಕು, ಹೀಗೆ ಬೆಳಿಬೇಕು. ನೀವು ಬೇಕಾದ್ರೆ ನಾನು ಯೂಟ್ಯೂಬ್ನಾಗ ಇವ್ರದ್ದು ವಿಡಿಯೋ ಅದು ನೋಡ್ರಿ. ಒಂದು ವೇಳೆ ವಿಡಿಯೋ ನಿಮಗೆ ನೋಡೋದಿಲ್ಲ ಅಂದ್ರೆ ಬರ್ರಿ, ಬಿಜಾಪುರಕ್ಕೆ ಬರ್ರಿ. ಬಿಜಾಪುರ ಬಂದು ಕುಪ್ಪಗಡ್ಡಿ ಅಂತ ಕೇಳ್ರಿ, ಬಾಗಲಕೋಟೆ ರೋಡ್ ಮೇಲೆ ಹೋರಿ. ಇವ್ರ ತೋಟಕ್ಕೆ ಹೋರಿ. ತೋಟಕ್ಕೆ ಹೋದ್ರೆ ಪೂರಾ ಸಮುದ್ರನೇ ನಿಮ್ಗೆ ಕಾಣಕ್ಕೆ ಬರುತ್ತಾ. ಭಾಳ ಅದ್ಭುತ ಮಾಡ್ಯಾರ, ಅದ್ಭುತ ಮನುಷ್ಯ. ಅಷ್ಟೇ ಹಚ್ಕೋತಾರೆ ಎಲ್ಲರಿಗೆ. ಈಗೇನ ಎಲ್ಲ ಪರಿಚಯ ಮಾಡಿಸಿನಲ್ಲ, ಇವ್ರು ಎಲ್ಲ ಮಾನವೀಯತೆಯನ್ನು ಮೆರೆದ ಮ್ಯಾಲೆ ಹೋದವ್ರು ಇವರು. ರೈತರು ಬರೀ ರೈತರು ಅನ್ನಲ್ಲ, ಪೂರಾ ಮಾನವೀಯತೆಯನ್ನು ಮೆರೆದ ಮ್ಯಾಲೆ ಹೋಗಿ ದೇವ್ರಂಗೆ ಕೂತು ಬಿಟ್ಟಾರೆ ಇವ್ರು ಹೋಗಿ. ಅದಕ್ಕೆ ದಯಮಾಡಿ ಇಲ್ಲಿ ಬಂದು ಹೋರಿ. ಈಗ ಅವ್ರಿಗೆ ಸನ್ಮಾನ ಮಾಡ್ತಾರೆ ರಾಜಶೇಖರ್ ನಿಂಬರಿಗೆ ಅವರು. ಬರ್ರಿ ಸರ್. ಈಗ ರಾಜಶೇಖರ್ ನಿಂಬರಿಗೆ ಇವರು ಗಳ ಸೆಕೆಂಡ್ ಟಚ್ ಆ ಕಡೆಯಿಂದ ಸರ್ ನೀವು ಬರಬೇಕು. ರಾಜಶೇಖರ್ ನಿಂಬರಿಗೆ ಸಾಹೇಬರು ಹಿರಣ್ಣ ಕುದುರೆ ಸಾಹೇಬರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಮೂಮೆಂಟ್ ಜೊತೆ. ಈಗ ಇನ್ನೊಬ್ರು ಲಾಯಪ್ಪ ಚಟ್ರಿಕಿ ಅಂತ ಹೇಳಿ ನಮ್ಮ ತಾಂಬಾದಿಂದ ಬಂದಾರ ಕೃಷಿಕರು. ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ನಾವು. ಅವರಿಗೆ ಬೀರಪ್ಪ ವಗ್ಗಿ ಸರ್ ಸನ್ಮಾನ ಮಾಡ್ತಾರೆ. ನಮ್ದೇನು ಹೇಳ್ಬೇಡ್ರಿ, ಬರ್ತಾವ ಮಾಡ್ಕೋತಿಲ್ಲ. ನಿನ್ ಮಗನ ಬಗ್ಗೆ ಹೇಳಲ್ಲ, ನಿನ್ ರೊಕ್ಕದ ಬಗ್ಗೆ ಹೇಳಲ್ಲ. ಅದೇ ಯಾರ ಬಗ್ಗೆ ನೋಡು ಇವರು ತಾಂಬಾದವರು ಸಪ್ಪ ಜೇವ್ರ ಅಂತ ಹೇಳಿ. ನಮ್ಮ ತೋಟನೊಳಗ 50 ವರ್ಷಕ್ಕಿಂತ ಮ್ಯಾಲ ದುಡ್ದಾರ. ಒಂದೇ ಕಡೆ 50 ವರ್ಷ ದುಡ್ದವ್ರು ಯಾರೇ ಒಕ್ಕಲಿಗೆ ಐತ್ರಿ, ಒಬ್ಬನೇ ಹುಡುಕ್ಯಾಡಿದ್ರು ಎಲ್ಲ ಕಡೆ. 50 ವರ್ಷ ಮ್ಯಾಲ ನಮ್ಮ ತೋಟನಾಗ ದುಡ್ದಾನ. ಅಷ್ಟೇ ನಿಯತ್ತಿನಿಂದ ಯಾವುದೂ ಒಂದು ಕಪ್ಪು ಚಿಕ್ಕ ಇಲ್ಲಾರ ಇಲ್ತಾನ ಬಂದಾನ. ಇನ್ನೂ ಕಂಟಿನ್ಯೂ ಅದ ನಮ್ಮ ತೋಟನೊಳಗ. ಅದಕ್ಕೆ ಒಳ್ಳೆ ಕೃಷಿಕ. ದುಡುದಂದ್ರೆ ಮುಂಜಾನೆ ಇದ್ರೆ ಸಂಜೆ ತನ ಬರೀ ದುಡಿಯೋದು ಬಿಟ್ಟು ಏನೂ ಮಾಡೋದಲ್ಲ. ಅದಕ್ಕೆ ಏನದಲ್ಲ, ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ರಾಜಶೇಖರ್ ನಿಂಬರಿಗೆ ಅವರು. ನೋಡ್ರಿ ಈ ಕಡೆ ಬರ್ರಿ ಸರ್. ರಾಜಶೇಖರ್ ನಿಂಬರಿಗೆ ಸರ್ ಬಂಗಾರದ ಮನುಷ್ಯರ್ ನೋಡ್ರಿ, ಬಂಗಾರದ ಮನುಷ್ಯಗ ಇದು ಮಾಡ್ತಾ ಇದ್ದಾರ. ಆಯ್ತು. ಶಬಾಷ್. ಬಡ್ಡಿ ಆಡೋದು ಹೇಳಿ ನಿಂಗಪ್ಪಣ ಈ ಕಡೆ ಬರ್ರಿ. ನೋಡಿ ರೈತ ಬಾಂಧವ್ರಿ, ಇವ್ರ ಪರಿಚಯ ನಾ ಮಾಡಿಸ್ಕೊಡ್ತೀನಿ. ಇವ್ರದು ಉತ್ನಾಳ ಊರ. ಎಲ್ಲಿ ಉತ್ನಾಳ? ವಿಜಯಪುರದಿಂದ ಎಷ್ಟು ಕಿಲೋಮೀಟರ್ ಅದ್ರಿ? 18 ಕಿಲೋಮೀಟರ್. 18 ಕಿಲೋಮೀಟರ್. ಹೆಸರು ನಿಂಗಪ್ಪಣ್ಣ ಬಾಗೇವಾಡಿ ಅಂಥೇಳಿ. ಇವ್ರದ್ದು ಯೂಟ್ಯೂಬ್ ಮಾಡಿ ನೋಡ್ರಿ. ನಾನು ಯೂಟ್ಯೂಬ್ ತೆಗೆದು ಎಂಥ ಅದ್ಭುತ. ಒಂದೇತೆ ಸಾಲಿ ಕಟ್ಟಿ ಹತ್ತಿಲ್ಲ ಇವರು, ಕಲ್ತೇ ಇಲ್ಲ. ಆದ್ರೆ ಹೊಲ್ದಾಗ ಹೋಗಿ ನೋಡಿದ್ರೆ ಒಬ್ಬ ಜಡ್ಜ್ ಒಕ್ಕಲ್ತನ ಮಾಡೋದಕ್ಕಿಂತ ಹೆಚ್ಚಿನ ಒಕ್ಕಲ್ತನ ಮಾಡಿಬಿಟ್ಟಾರ ಅವ್ರು. ಅದ್ಭುತ ಒಕ್ಕಲ್ತನ. ಅವರು ದಾಳಿಂಬ್ರಿ ಗಿಳಿಂಬ್ರಿ ನೋಡಿದ್ರೆ ನೀವೇ ಅನ್ಬೋದು ಇದಕ್ಕೆ ನೆದರಾಗ್ತದೆ ಈ ಗಿಡಕ್ಕಂತ. ಅಂಥ ಅದ್ಭುತ. ಈಗ ನಾ ಏನು ಟ್ಯೂಬ್ ತರಿಸಿ ಏನು ಜೀವಾಮೃತ ಮಾಡ್ಲಿಕತ್ತೀನಿ ನಮ್ಮ ಹೊಲ್ದಾಗ.
ಇವ್ರದೇ ನೋಡ್ದನ ಇದಕ್ಕಿಂತ ಮೊದಲು ನೋಡೀನಿ. ಇಂಥ ಒಬ್ಬ ಸಣ್ಣ ರೈತರು ಬಂದು ಅಂಥ ಟ್ಯೂಬ್ ಧರಿಸಿ ಜೀವಾಮೃತ ಮಾಡ್ಲಿಕತ್ತಾರ. ನಾ ಯಾಕೆ ಮಾಡಬಾರ್ದು ತಿಳ್ಕೊಂಡು ಅದನ್ನು ಮಾಡ್ಸಲ್ಕತ್ತೀನಿ ನಾ ಈಗ. ಭಾಳ ಅದ್ಭುತ ರೈತರು. ಇನ್ನೊಂದು ಏನಪ್ಪ ಅಂದ್ರೆ ಅವರು ಹೊಲಗಳಿಗೆ ಏನು ಹಾಕ್ತಾರೆ ಅಂದ್ರೆ, ಈಗ ಎಲ್ಲರೇ ನೀವು APMCಯಾಗ ಅವು ಇವು ಹಣ್ಣು ಗಿಣ್ಣ ಕೊಳ್ತಿದ್ವು ಅವು ಇವು. ಈಗ ನಿಮ್ಮಲ್ಲಿ ಕಾಳ ಕಡಿ ಕೊಳಿತಾವ, ಮೆಕ್ಕೆಜೋಳ, ಇನ್ನೇಗ ರಾತ್ರಿ ಮೆಕ್ಕೆಜೋಳ ಪೂರಾ ಕೊಳತಿದ್ದನ್ನು ಖರೀದಿ ಮಾಡ್ಯಾರ ಇವರು. ಅವರು ವಿಚಿತ್ರ ಅಂದ್ರೆ ನಾವೆಲ್ಲ ಕೊಳಕ್ಕೆ ಚೆಲ್ಬೇಕತ್ತೀವಿ, ಇವರೇ ಖರೀದಿ ಮಾಡ್ಲಿಕತ್ತಾರ. ತಂದು ಹೊಲಕ್ಕೆ ಹಾಕ್ಯಾರದನ್ನು. ನೀವು ಅಲ್ಲಿ ಹೊಲಕ್ಕೆ ಹೋದ್ರೆ ಗೊತ್ತಾಗ್ತದೆ, ಕೊಳತು ಉಳ್ಳಾಗಡ್ಡಿ ಟ್ರಕ್ ಗಡ್ಡಿ ಇವ್ರು ಖರೀದಿ ಮಾಡ್ಯಾರದನ್ನು ತಂದು ಹೊಲಕ್ಕೆ ಹಾಕಿಬಿಟ್ಟಾರ. ಇವತ್ತು ಏನಾಗ್ಯದಪ್ಪ ಅವ್ರ ತೋಟ ಅಂದ್ರೆ ಸ್ವರ್ಗ ಆಗಿಬಿಟ್ಟದು. ಏನು ನೀವು ಅಲ್ಲಿ ಮುಂದೆ ಗಿಡಗಳ ಮುಂದೆ ನಿಂತು ನೆದರಾಗ್ತಾವೆ ಗಿಡಗಳಿಗೆ. ಈ ಥರ ಒಕ್ಕಲ್ತನ ಮಾಡೋ ಕೃಷಿಕರು. ಅದಕ್ಕೆ ಇವ್ರಿಗೆ ನಾ ಇದನ್ನು ಇವ್ರಿಗೆ ನಾವು ನಮ್ಮನ್ನ ಹೇಳ್ಬೇಕಂತ ತಿಳ್ಕೊಂಡೆ ಇದು ನೈಸರ್ಗಿಕ ಕೃಷಿಕರ ನಾ ಇವತ್ತು ಜಾತ್ರೆ ಇಟ್ಕೊಂಡಿನ. ಆ ಬಾಬಾ ಇವರಿಗೆ ಏನು ನೋಡಿದೇವಲ್ಲ ಇವ್ ಯಾರಿಗೆ ಇವ್ರು ಎಲ್ಲರಿಗೆ ಮುಂದೆ ಹಿಂಗೆ ಒರೆಸಲಿ, ಜಗತ್ತಿಗೆ ಇವರು ಮಾದರಿ ಆಗಲಿ ತಿಳ್ಕೊಂಡು ನಾ ಕಳ್ಕಳಿಯಿಂದ ಪ್ರಾರ್ಥಿಸ್ತೀನಿ. ಇವರು ಮತ್ತೆ ವೀರಪ್ಪನ ಒಗ್ಗಿ ರಾಜಶೇಖರ ನಿಂಬರಿಗೆ ಬಿಟ್ಟು ಮತ್ತೆ ಯಾರಾದರೂ ನೈಸರ್ಗಿಕ ಕೃಷಿಕರ ರೈತರು ಬಂದಿದ್ರೆ ಬರ್ರಿ ಅಣ್ಣ. ಈಗ ನಿಂಗಪ್ಪಣ್ಣ ಬಾಗೇವಾಡಿ ಸರ್ಗೆ ನಾವು ವೀರಪ್ಪಣ್ಣ ಒಗ್ಗಿಯವ್ರ ಕಡೆಯಿಂದ ಸನ್ಮಾನ ಮಾಡಿಸ್ತಾ ಇದ್ದಿದ್ದೆವು. ಸಣ್ಣ ರೈತರು ಶ್ರೀಮಂತ ರೈತರು ನೋಡ್ರಿ ಅವರು. ವೀರಪ್ಪಣ್ಣವಾಗಿ ರಾಜಶೇಖರ ನಿಂಬಿರಿಯವ್ರ ಕೈಗೆ ಹತ್ತು ಕಾವೇರಿ ಬಿದ್ದು ಅಂದ್ರೆ ಅವ್ರ ಆಸ್ತಿ ಇವ್ರಿಗೆ ಬರ್ತದ.